ಅಮ್ಮ ಏನಮ್ಮ ಇದು? ಎಷ್ಟು ಸಲ ಹೇಳಿದ್ರು ನೀನ್ ಕೇಳಲ್ವಲ್ಲಮ್ಮ. ನೀನ್ ಯಾಕಮ್ಮ ರಾಗಿ ಬೀಸ್ತೀಯಾ? ಶೇಖರ ಬಂದು ಬೀಸ್ಕೊಡ್ತಾನೆ, ನೀನ್ ಹೇಳು. ರವಿ, ಕಣ್ ಕಾಣಿಸಲ್ಲ ಅಂದ್ರೆ ಕೈಲು ಆಗೋಲ್ಲ ಅನ್ಕೊಂಡೇನು? ನಾನ್ ಹಾಗಂತ ಹೇಳಿಲ್ಲಮ್ಮ, ನಿನಗೆ ಯಾಕೆ ತೊಂದ್ರೆ ಅಂತ. ಸೀತಾ, ಈಗ ನಮ್ಮನೆಗೆ ಯಾರೋ ಒಬ್ರು ಬಂದವ್ರೆ. ಯಾರು ಬಂದಿರ್ಬೋದು? ಏನು ಯಾರು ಬಂದವೆ? ತಾರವ್ವ ಚೆನ್ನಾಗಿದೆಯೇನಮ್ಮ? ಊರಲ್ಲೆಲ್ಲ ಚೆನ್ನಾಗವ್ರ? ಚೆನ್ನಾಗಿದ್ದಾರಮ್ಮ. ಸರಿ, ತಾರಾ ಭಾವ ಯಾಕೆ ಬರ್ಲಿಲ್ಲ? ಅವ್ರು ರಜಾ ಸಿಗ್ಲಿಲ್ಲ ಕಣೋ. ಓ ಹೌದೌದು, ಅತ್ತೆ ಮನೆ ಬರೋ ಮಾತ್ರ ರಜಾ ಸಿಕ್ಕಲ್ಲ. ಇಲ್ಲೋಡು, ಇನ್ನೊಂದ್ಸಲ ನೀನು ಒಂಟಿಯಾಗಿ ಬಂದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ. ರವಿ, ನೀನ್ ಚೆನ್ನಾಗಿದ್ಯಾ? ಅವನ್ಗೇನಾಗೈತೆ ದಾಡಿ? ಇಡ್ತಿ ಯಾವಾಗ ಮನೆಗ್ ಬರ್ತಾಳೋ ಅಂತ ಹೇಳಿ ಒಂದೇ ಸಮಯ ತಕ್ಕ ತಕ್ಕ ಅಂತ ಕುಣಿತಾವನೆ. ನೀ ಸುಮ್ನೆರಪ್ಪ, ಯಾವಾಗ್ಲೂ ನಿನ್ ತಮಾಷೆನೆ. ನನ್ಗೆ ಆಫೀಸ್ ಗೊತ್ತಾಯ್ತು, ನಾ ಬರ್ತೀನಿ. ಅಪ್ಪ, ಹಸಿರು ಶೇಖರ ಇಲ್ಲಿ ಕಾಣ್ತಾ ಇಲ್ಲ. ಜಮೀನ್ತ ಹೋಗೋವನ ಕಣವ. ₹5 ಕಣ. ₹5 ಬಯಾರ. ಹೆಂಗಾಯ್ತ ಮೈಗೆ? ಯಾಕಂಗಾಡ್ತೀಯ? ಕುಂತ್ಕೊಳ ನೀನು. ನನ್ ಮಗನೇ, ಅವನ್ ಯಾಕೋ ಹೊಡಿ. ಏನ್ರೋ ಬಟ್ಟೆ ತಗೊಳ, ದನಗಳು ಮೇಯ್ಗ್ ಬಿಟ್ಟು ಸೀಟ್ ಹಾಕ್ತಿದ್ದೀರಾ? ಯಾರು ದನ ತಟ್ಟಿದ್ರೆ ಗೊತ್ತೇನೋ? ಗೌಡ್ರ ಕಣ. ಆದ್ರೇನು ಬೇರೆ ರೋಲ್ದಲ್ಲಿ ಮೇಯ್ಗ್ ಬಿಡೋ ತಪ್ಪಲ್ವೇನಲ್ಲ? ತಪ್ಪ ನೀನ್ ಯಾವನ? ಈ ಮೂಟುಗಳೆಲ್ಲ ಒಳಗೆ ಹಾಕೋ. ಆಗ್ಬದೆ. 1 2 3 4 5 6. 1 2 3 4 5 6. ಏನಪ್ಪಾ ರವಿ, ಲೆಕ್ಕ ಎಲ್ಲ ಸರಿಯಾಗಿದೆಯಾ? ಮೂಟೆಗಳು ಎಲ್ಲ ಸರಿಯಾಗಿದೆ ಗೌಡ್ರೆ. ನೋಡು, ರಿಜಿಸ್ಟರ್ ಆಫೀಸ್ ಕಾಗದ ಪತ್ರ ಎಲ್ಲ ಕಳಿಸ್ಬೇಕು ಅಂತಿದ್ಯಲ್ಲ, ಅದಕ್ಕೆ ಸೈನ್ ಮಾಡಿ ಇಟ್ಟಿದ್ದೀನಿ. ಅದನ್ನ ಬೇಗ ಕಳಿಸ್ಕೊಟ್ಬಿಡು. ಆಗ್ಲಿ ಗೌಡ್ರೆ. ನಮ್ ದನಗಳೆಲ್ಲ ತೊಟ್ಟು ಹೊಡ್ಬಿಟ್ರು. ನೋಡ್ತೀಗ ಯಾವ ಹೊಡೆದನು? ನಾನೇ. ಓಹೋ, ನೀನಾ? ನಾನೇ ಕರಿಗೌಡ್ರೆ. ನಿಮ್ ದನಗಳನ್ನೆಲ್ಲ ದುಡ್ಡಿಗಟ್ಟಿದ್ದು. ಅಷ್ಟು ಕೊಬ್ಬು ಬಂದ್ಬಿಡ್ತಾ ನಿನಗೆ? ಕೊಬ್ಬು ನನಗೆಲ್ಲ ಕರಿಗೌಡ್ರೆ. ನೀವು ಸಾಕಿದೆಲ್ಲ ನೋಡಿ ದಾಂಡಿಗರು, ಇವ್ರಿಗೆ ಜಾಸ್ತಿ ಆಗೈತೆ ಕೊಬ್ಬು. ಸಿದ್ದರಾಮ, ದನಗಳನ್ನ ಹೊಲಕ್ ಮೇಗ್ ಬಿಟ್ಬಿಟ್ಟು ತಮಾಸೆ ನೋಡ್ತಿದ್ರು ಸಾಹೇಬ್ರು. ನಿಜ ಏನೋ? ಇಲ್ಲ ಬುದ್ಧಿ, ಎಲ್ಲ ಒಂದ್ 2 ದನ ಹತ್ಕೊಳ್ಳಬಹುದು. 2 ಅಲ್ಲ, ಇಲ್ಲ 4. ಅಷ್ಟೊಳಗೆ ಮೈ ಮೇಲೆ ಬಿದ್ದು ಹೊಡೆದೇ ಬಿಟ್ಟ ಬುದ್ಧಿ. ನೀವು ನಮ್ ಗೌಡ್ರ ಹತ್ರ ಹೇಳ್ತೀನಿ ಅಂದ್ರೆ ಹೋಗಲೇ ಏನ್ ಮಾ ಗೌಡ್ರು ಅಂದ್ಬಿಟ್ಟ ಬುದ್ಧಿ. ನೋಡ್ದೇನೆ ರವಿ, ನೋಡ್ದ್ಯಾ ನಿನ್ ತಮ್ಮನ ದುರಹಂಕಾರನ? ಏನೋ ಶೇಖರ, ಗೌಡ್ರ ವಿಷಯದಲ್ಲಿ ಮರ್ಯಾದೆ ಇಲ್ಲದೆ ಮಾತಾಡ್ತೀಯನೋ? ಅರೆ ಹೋ ರವಿ ಅಣ್ಣ, ನೀ ದಯವಿಟ್ಟು ಸುಮ್ಕಿರು, ನೀ ವಿಷಯಕ್ಕೆ ಬರಬೇಡ. ಏನೇ ಆಗ್ಲಯ್ಯ, ನಮ್ಮ ದನಗಳನ್ನ ದೊಡ್ಡಿಗೆ ಹೊಡೆಯೋದೇನೆಯಾ? ಗೌಡ್ರೆ, ನಿಮ್ ದನ ನಮ್ ದನ ಅಂತ ವ್ಯತ್ಯಾಸ ಯಾಕ್ರಿ ಮಾಡ್ತೀರಾ? ನೀವ್ ಹೇಳೋದ್ ನೋಡಿದ್ರೆ ಅದೇನೋ ಹೇಳ್ತಾರ ನೋಡಿ, ಬೇಲಿನೇ ಎದ್ದು ಬಂದು ಹೊಲ ಮೇಯ್ತು ಅಂತ. ಹಂಗಾಯ್ತು ನೋಡಿ. ತಪ್ಪು ಯಾರೇ ಮಾಡಿರ್ಲಿ, ನ್ಯಾಯ ಎಲ್ರಿಗೂ ಸರಿ ಸಮಾನಾಗಿರ್ಬೇಕು. ನೀವು ಊರಿಗೆ ಹಿರಿಯವರು, ದೊಡ್ಡ ಮನಸ್ಸು, ಪ್ರೆಸಿಡೆಂಟ್ರು, 4 ಜನಕ್ಕೆ ಬುದ್ಧಿ ಹೇಳ್ಬೇಕಾದವರು. ನಿಮ್ಮ ಆಳ್ಗಳಿಂದ ನಿಮ್ಗೆ ಅವಮಾನ ಆಗ್ಬಾರ್ದು ಅಂತ ಇದನ್ನ ಹೇಳಕ್ ಬಂದು. ನಮಸ್ಕಾರ ಗೌಡ್ರೆ, ಬರ್ತೀವಿ. ಇದೇನು ಬುದ್ಧಿ, ಸುಮ್ಮನೆ ಬಿಟ್ಬಿಟ್ರಿ ಅವನ್ನ? ನಿನ್ನ ಮುಖಕ್ಕೆ
ನನ್ನ ಮಾನನ ಮೂರ್ಖಾಸ್ ಹಾಳಾಗ್ತಿದ್ದಾರಲ್ಲ ಈ ಊರಲ್ಲಿ. ಅಲ್ವೋ ಈ ಚಿಲ್ಲರೆ ವಿಷಯನ ನನ್ನವರೆಗೂ ತರೋದಾ? ಥು, ನಾಚೆ ಆಗಲ್ಲ. ಏನಕ್ಕ 1 ಗಂಟೆ ಮುಂಚೆ ಚೆನ್ನಾಗೇ ಇದ್ದೆ, ಈಗೇನಾಯ್ತು? ನನಗೇನಾಗಿಲ್ಲ, ನಿನಗೆ. ನನಗ? ಹೋಗಕ್ಕ, ಕನ್ನಡಿಲಿ ಹೋಗಿ ಮುಖ ನೋಡ್ಕೋ. ಯಾರ ಮುಖ ಸುಟ್ಟು ಬದನೆಕಾಯಿ ಆದಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಮುಚ್ಚ ಬಾಯ್, ತಲೆ ಹರಟೆ. ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ನಿನಗೆ? ಪೂಜೆ ಪೂಜೆ ಮಾಡ್ತಾ ಇದ್ದ? ಓಹೋ, ಪೂಜೆ ಮಾಡ್ಬೇಕಾದ್ರೂ ಜಗಳದ ಜ್ಞಾಪಕ ಬರ್ತಾ ಇರುತ್ತೆ. ಸಾಕು ಸುಮ್ನಿರೆ. ಬೆಳಗಿದ್ದ ಸಾಯಂಕಾಲ ರೆಕಾರ್ಡ್ ಹಾಕೊಂಡು ಕಿವಿ ತೂತ್ ಮಾಡ್ತಾ ಇದ್ರೆ ಅವಳ ತಾನೇ ಹೇಗೆ ನೆಮ್ಮದಿಯಿಂದ ಪೂಜೆ ಮಾಡಕ್ಕಾಗತ್ತೆ? ಆಗಲ್ಲ. ನಿನ್ನ ಪ್ರೀತಿ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಅಂತ ಪ್ರಪಂಚದಲ್ಲಿ ಇರೋರೆಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ನಿದ್ದೆ ಮಾಡಕ್ಕಾಗತ್ತಾ? ದೇವ್ರ ಮೇಲೆ ಮನ್ಸಿರೋರ್ಗೆ ಕಿವಿ ಹತ್ರ ನಗಾಯಿ ಬರ್ಸಿದ್ರೆ ಕೇಳಿಸ್ಬಾರ್ದು. ಕರೆಕ್ಟ್ ಮೈ ಡಿಯರ್ ಡಾಟರ್. ಅಕ್ಕ, ಭಕ್ತರ ಮನಸ್ಸು, ಕಿವಿ, ಮೈ ಎಲ್ಲ ದೇವ್ರ ಕಡೆನೇ ಇರ್ಬೇಕೆ ಹೊರತು ಹೊರಬಾಗಲ್ ಕಡೆ ಅಲ್ಲ. ನೀನು ಪಾಠ ಓದ್ಬೇಕಾದ್ರೆ ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರು ಜಗಳಕ್ಕೆ ಬಂದ್ಬಿಡ್ತೀಯಲ್ಲ. ಆಗೇನಿರುತ್ತೆ ನಿನ್ನ ಮನಸ್ಸು, ಮೈ, ಕಿವಿ? ಅಯ್ಯಯ್ಯಯ್ಯ, ಅದಕ್ಕೆ ಲೊಡಲೊಡಲೊಡೋ ಅಂತೀಯ? ಇನ್ಮೇಲೆ ಓದ್ಕೋಬೇಕಾದ್ರೆ ನನ್ ಕಿವಿ ಹತ್ರನೇ ಬಂದು ತಮಟೆ ಬಾರ್ಸ್. ನಾನ್ ಬೇಡ ಅನ್ನಲ್ಲ. ಹಠನಾ? ಹಠ. ಇದೇ ಮಾತಾ? ಇದೇ ಮಾತು, ಇದೇ ಮಾತು, ಇದೇ ಮಾತು. ನಾನ್ ಈ ಸತಿ ಓದಿ ಫಸ್ಟ್ ಕ್ಲಾಸ್ ಬರ್ಲಿಲ್ಲ, ನನ್ನ ನಿನ್ ತಂಗಿಂತ ಕರಿಬೇಡ. ಓಕೆ ಓಕೆ. ಏನಮ್ಮ, ನಿಮ್ಮಕ್ಕ ಗಲಾಟೆ ಮಾಡೋಕೆ ನೆಲ್ ಚಾನ್ಸ್ ಇದೆ. ನಾಳೆ ಹೋಗ್ತಾಳೆ ಗಂಡನ ಮನೆಗೆ. ಹೋದ್ರೆ ಈಗ ಹಠ ಅಂದ್ರೆ ಹಠ. ಹೇಗಿದ್ರು ಅಕ್ಕನ ಮಾತು, ಜಗಳ, ಹಾಡು ಎಲ್ಲ ಟೇಪ್ ರೆಕಾರ್ಡ್ ಮಾಡಿ ಇಟ್ಬಿಟ್ಟಿದೀನಿ. ಇನ್ಮೇಲೆ ದಿನಾಲು ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಆನ್ ಮಾಡ್ಕೊಂಡೇ ನಾನು ಓದ್ಕೊಳ್ಳೋದು. ಏನು ಅಂದ್ರೆ ನಿಮ್ ಮುದ್ದು ಮಗಳ ಬೈಕ್ ಬೀಗ ಹಾಕಿ 10 ನಿಮಿಷ ಇಲ್ಲೇ ಕೂರ್ಸ್ಕೊಂಡಿರ್ತೀರಾ? ಏನಮ್ಮ ನೀನು ಒಂದ್ ಜೋಕು ಜೀರ್ಣ ಮಾಡ್ಕೊಳಕ್ ಆಗದೆ ಸೀರಿಯಸ್ ಆಗ್ಬಿಡ್ತೀಯಲ್ಲ. ಯಾರಿಗ್ ಬೇಕು ನಿನ್ನ ಹಾಳು ಜೋಕು? ನನಗ್ ಬೇಕು. ಗೀತನ್ ಜೋಕ್ಸ್ ಅಂದ್ರೆ ನನಗ್ ತುಂಬಾ ಇಷ್ಟ. ಇಲ್ಲಿ ನಡೀತಿರೋದು ಜೋಕ್ ಅಲ್ಲ ಶೇಖರ್, ಇವರಿಬ್ರು ಜಗಳ. ಓಹೋ, ಅಕ್ಕ ತಂಗಿಯರ ಮಧ್ಯೆ ಜಗಳ ನಡೀತಾ ಇತ್ತು. ಅದಕ್ ನೀವು ಸಮಾಧಾನ ಮಾಡಕ್ ಬಂದ್ರು? ಇಲ್ಲ, ನಿಮ್ಮನ್ನ ಕಾಲೇಜಿಗೆ ಕರ್ಕೊಂಡೋಣ ಅಂತ ಬಂದೆ. ಬರ್ತೀರಾ? ಕಾಲೇಜ್ಗ? ನಾವ್ ಬರಲ್ಲಪ್ಪ. ಯಾಕ್ರಿ ಬರಲ್ಲ? ನಾನ್ ಬರಲ್ಲ ಅಂದ್ರೆ ಬರಲ್ಲ. ಕಾಲೇಜ್ನಲ್ಲಿ ಕರ್ಕೊಂಡ್ ಬರಲ್ಲ? ಅಯ್ಯೋ ಅಯ್ಯೋ, ನಾಳೆ ನಮ್ಮ ಅಕ್ಕನ ಜೊತೆ ಹಳ್ಳಿಗೆ ಹೋಗ್ತೀನಿ. ಇದನ್ನೇ ಮೆತ್ ಕೇಳಬಾರ್ದೆ. ನಾಳೆ ನಮ್ಮ ಅಕ್ಕನ ಜೊತೆ ಹಳ್ಳಿಗೆ ಹೋಗ್ತೀನಿ. ಹೊರಡ್ ಬನ್ನಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಕಾಲೇಜ್ಗೆ ಹೊತ್ತಾಯ್ತು. ಗೊತ್ತಾಯ್ತಲ್ಲ? ಬಾಯ್. ಬಾಯ್. ಗೀತಾ, ಹಳ್ಳಿಯಿಂದ ಯಾವಾಗ ವಾಪಸ್ ಬರ್ತೀರಾ? ಅತಿ ಶೀಘ್ರದಲ್ಲೇ ಬರ್ತೀನಿ. ಬಂದ ತಕ್ಷಣ ಫೋನ್ ಮಾಡುವಂತವರಾಗಿ. ನಾನಾ? ಯಾಕೆಂದ್ರೆ ನಮ್ಮ ಮಾವನ್ ಮಗ ನೋಡಿ. ಅಲ್ವೇ ಮತ್ತೆ. ಸಿಯು. ಬಾಯ್ ಗೀತಾ. ಬಾಯ್. ಅಕ್ಕ. ಹಾಯ್. ಹಲೋ ಶಂಕರ್. ಹಲೋ ಗಿರ್ಜಾ. ಏನಿದು ಬ್ಯಾಕ್ ಸೀಟ್ ಖಾಲಿ ಆಗಿದೆಯಲ್ಲ? ಓ, ಗೀತಾ ಕಾಲೇಜಿಗೆ ಬರಲ್ಲ ಅಂದ್ಲು, ಅದಕ್ಕೆ ಬನ್ನಿ ಕೂತ್ಕೊಳ್ಳಿ ಹೋಗೋಣ. ಗೀತಾ ಪರ್ಮನೆಂಟ್ ಆಗಿ ಸೀಟ್ ನಲ್ಲಿ ಕೂತ್ಕೊಳ್ಳೋದು ಬಿಟ್ರೆ ನಾನ್ ಕೂತ್ಕೊಳ್ತೀನಿ. ಏನ್ ದುರಾಸೆ ರೀ ನಿಮ್ದು. ಗೀತಾ ಊರಿಂದ ಬಂದ್ಮೇಲೆ ಈ ಸೀಟ್ ಹೇಗ್ರಿ ಖಾಲಿ ಇರುತ್ತೆ? ಗೀತಾ ಇಲ್ಲಿ ಕೂತಾಕ್ಷಣ ಅಲ್ಲಿ ಕೂತ್ಕೊಂಡಿದ್ದಾಳೆ ಅನ್ನೋದು ಬರೀ ಭ್ರಮೆ. ಲೆಟ್ಸ್ ಸಿ.